ಹಿಸ್ಟ್ರಿ ಡಿಫೀಟೆಡ್. ಯಾಕೆಂದ್ರೆ 2012ರ ಬಳಿಕ ಸುಮಾರು 14 ವರ್ಷದ ನಂತರ ಮುಂಬೈ ಇಂಡಿಯನ್ಸ್ ಮೊದಲನೇ ಮ್ಯಾಚ್ ಅನ್ನ ಗೆದ್ದಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದೀರಾ. ಯಾಕೆಂದ್ರೆ ಇಲ್ಲಿವರೆಗೂ ಎಂಐ ಏನಿದೆ ಅದು ಫಸ್ಟ್ ಮ್ಯಾಚ್ ಅನ್ನ ತನ್ನ ಅಭಿಮಾನಿ ದೇವ್ರುಗಳಿಗೆ ಅಂತ ಹೇಳಿ ಕೊಡ್ತಾ ಇತ್ತು. ಆದ್ರೆ ಫಸ್ಟ್ ಮ್ಯಾಚ್ ಅನ್ನ ದೇವ್ರಿಗೆ ಕೊಡ್ತಾ ಇತ್ತು, ಈ ವರ್ಷ ಅಭಿಮಾನಿ ದೇವ್ರುಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ಈ ಮ್ಯಾಚ್ ಅನ್ನ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನ ನೋಡೋಣ. ತಾವು ನೋಡ್ತಾ ಇದ್ದೀರಾ ಪ್ರೇಮ್ ಡಗೌಟ್ ಶೋ. ತಮ್ಮೆಲ್ಲರೂ ಕೂಡ ಸ್ವಾಗತ ಅಂತ ಹೇಳ್ತಾ, ನೋಡಿ ಫಸ್ಟ್ ಆಫ್ ಆಲ್ ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ಒಂದನ್ನ ನಾವು ಮಾತಾಡಲೇಬೇಕು. ಅದು ಯಾವುದು ಅಂದ್ರೆ ರೋಹಿತ್ ಶರ್ಮಾ ಫಿಟ್ನೆಸ್. ತಮಗೆ ಗೊತ್ತಿದೆ ರೋಹಿತ್ ಶರ್ಮಾ ಅವರು ಮುಂಚೆ ಇರ್ತಕ್ಕಂಥದ್ಕಿಂತ ಈಗ ತುಂಬಾ ಲೀನ್ ಆಗಿ ಸಣ್ಣವಾಗಿ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ಆ ಫಿಟ್ನೆಸ್ ಅಂತಕ್ಕಂಥದ್ದು ಹೇಳ್ತಾರಲ್ಲ, ನಮ್ಮ ಸೌಂಡ್ ಬಾಡಿ ಅಂತ ಏನ್ ಹೇಳ್ತಾರಲ್ಲ, ನಮ್ಮ ಏನ್ ಬಾಡಿ ಫಿಟ್ ಆಗಿರುತ್ತೋ ನಮ್ಮ ಥಿಂಕಿಂಗ್, ನಮ್ಮ ಆಟಿಟ್ಯೂಡ್ ಎಲ್ಲವೂ ಕೂಡ ಆ ರೀತಿ ಇರುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ನೀವು ಪವರ್ ಪ್ಲೇ ಒಳಗಡೆ ಒಂದು 4 ಅನ್ನ ತಡೆದಿದ್ದನ್ನ ನೋಡ್ಬೋದು ರೋಹಿತ್ ಶರ್ಮಾ ಅವರು. ಅದನ್ನ ಬಿಡಿ, ಬ್ಯಾಟಿಂಗ್ ಬಂದಂತಹ ಸಂದರ್ಭದಲ್ಲಿ 3.1 ಓವರ್ಗೆ ಯಾರು ಬೌಲಿಂಗ್ ಹೋಗ್ಬೇಕಂದ್ರೆ ಮುಜರ್ಬಾನಿ ಬೌಲಿಂಗ್. ಆ ಟೈಮಲ್ಲಿ ರೋಹಿತ್ ಶರ್ಮಾ ಅವರು ಕವರ್ ಮೇಲೆ ಒಂಥರ ಫುಲ್ ಶಾಟು ಅಲ್ಲ, ಈ ಕಡೆ ಕವರ್ ಮೇಲೆ ಜಸ್ಟ್ ಸ್ಲಾಶ್ ಮಾಡ್ತಾರೆ. ಆ 6 ಒನ್ ಆಫ್ ದ ಬೆಸ್ಟ್ ಈ ಒಂದು ಇನ್ನಿಂಗ್ಸ್ ಅಲ್ಲಿ, ಇವತ್ತಿನ ಮ್ಯಾಚ್ ಅಲ್ಲಿ. ಆ ನಂತರ ಆ ಫಿಟ್ನೆಸ್ಗೆ ಇನ್ನೊಂದು ಉದಾಹರಣೆ ಅಂದ್ರೆ 5.1 ಓವರ್ನಲ್ಲಿ ಕಾರ್ತಿಕ್ ತ್ಯಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಆಗ್ಲೂ ಕೂಡ ಅಷ್ಟೇ ಆಫ್ ಸೈಡ್ಗೆ ಅಷ್ಟೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಲ್ ಬಿದ್ದ ತಕ್ಷಣ ಪಿಕಪ್ ಮಾಡ್ತಾರೆ, ಕೆಳಗಿಂದ ಕವರ್ಸ್ ಮೇಲೆ ಹೊಡಿತಾರೆ. ಅದು ಕೂಡ ಕ್ರೇಜಿ ಆಗಿತ್ತು. ಸೊ ಇವೆರಡು ನೋಡಿದ್ರೆ ಹೇಳ್ಬೋದು ಅವರ ಫಿಟ್ನೆಸ್ ಲೆವೆಲ್ ಹೇಗಿದೆ ಅಂತೇಳಿ. ಸೊ ಅದಿರಲಿ, ಇವತ್ತಿನ ಮ್ಯಾಚಿಗೆ ಬರೋಣ. ಫಸ್ಟ್ ಆಫ್ ಆಲ್ KKRನವರು ಕೂಡ, ನಾವು ಕೂಡ ನಿಮ್ಗೆ ಏನ್ ಹೇಳ್ತಾ ಇದ್ವಿ ಅಂದ್ರೆ KKR ವಿನ್ ಆಗಬಹುದು. ಯಾಕೆ ಅಂದ್ರೆ ಫಸ್ಟ್ ಮ್ಯಾಚ್ ಎಂದು ಗೆದ್ದಿಲ್ಲ ಅನ್ನೋದಕ್ಕೋಸ್ಕರ ಮಾತ್ರ KKR ವಿನ್ ಆಗುತ್ತೆ ಅಂತ ಪ್ರಿಡಿಕ್ಷನ್ ಅನ್ನ ಹೇಳಿರ್ತಕ್ಕಂಥದ್ದು. ಸೊ KKR ನೀವು ನೋಡಿದ್ರೆ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಬಂತು. ಒಂದ್ ಕಡೆ ಕ್ಲಾಸು, ಇನ್ನೊಂದ್ ಕಡೆ ಮಾಸು. ಕ್ಲಾಸ್ ಆಗಿ ರಹಾನೆ ಅವರು ಫಸ್ಟ್ ಶಾಟ್ ಅನ್ನ 6 ಅನ್ನ ಹೊಡಿತಾರೆ. ಅದೇ ರೀತಿ ಮಾಸ್, ಬಿಗ್ ಹಿಟರ್, ಪವರ್ಫುಲ್ ಹಿಟರ್ ನಿಮ್ಮೆಲ್ಲರ ಫಿನ್ ಅಲೆನ್ ಕೂಡ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಆಡಿರ್ತಕ್ಕಂಥದ್ದನ್ನ ನೋಡ್ಬೋದು. ರಹಾನೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಪವರ್ ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಯಾಕೆಂದ್ರೆ 3.5 ಓವರ್ ಅಲ್ಲೇನೆ ಯಾರು KKRನವರು ಕೇವಲ 3.5 ಓವರ್ನಲ್ಲೇ 53 ರನ್ನ ಗಳಿಸಿದ್ದು. ಅದೇ ನೀವು ಇವ್ರಿಗೆ ಬಂದ್ರೆ ಅವರು ಕೂಡ 53 ರನ್ನ ಹೊಡಿತಾರೆ. ಅವ್ರು ಎಷ್ಟು ಬಾಲ್ಗೆ ಅಂದ್ರೆ 4.1 ಬಾಲ್ಗೆ. ಇವರು 3.5 ಬಾಲ್ ಹೊಡಿತಾರೆ KKRನವರು. ಎಂಐನವರು 4.1 ಬಾಲ್ಗೆ 53 ರನ್ನ ಹೊಡಿತಕ್ಕಂಥ, ಕೇವಲ 2 ಬಾಲ್ ಎಕ್ಸ್ಟ್ರಾ ತೆಗೆದುಕೊಂಡಿರ್ತಾರೆ. ಸೊ 50 ರನ್ ಆಯ್ತು. ಪವರ್ ಪ್ಲೇ ಒಳಗಡೆನೆ ಅಲ್ಲೇನು ಈ ಸ್ಲೋ ಬಾಲ್ಗೆ, ಅದು ಗುರ್ತಿಸ್ಕೊಳ್ಳಲ್ಲ, ಸ್ಲೋ ಬಾಲ್ಗೆ ಔಟ್ ಆಗ್ತಾರೆ ಟಾಗೂರ್ಗೆ. ಆಗ ಪವರ್ ಪ್ಲೇ ಮುಗಿಯೋ ಟೈಮ್ಗೆ ಎಷ್ಟಾಗಿರುತ್ತೆ ಸ್ಕೋರ್ ಅಂದ್ರೆ 78ಕ್ಕೆ 1 ವಿಕೆಟ್ ಹೋಗುತ್ತೆ. ಸೊ ಅಲ್ಲಿಗೆ ಅಲೆನ್ ಔಟು, ಸ್ಲೋ ಓವರ್ ಬಾಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಟಾಗೂರ್. ಆ ನಂತರ ಜೊತೆಗಿರ್ತಕ್ಕಂಥದ್ದೇ ನಮ್ಮ ರಹಾನೆ ಅವ್ರಿಗೆ ಕೆಮ್ರಾನ್ ಗ್ರೀನ್ ಬಂದಾಗಲೂ ಕೂಡ ಅಷ್ಟೇ ತಾವು ಅಬ್ಸರ್ವ್ ಮಾಡೋದು, ಸ್ಕೋರ್ ಅನ್ನ ರನ್ ರೇಟ್ ಡಿಪ್ ಆಗಲಿಕ್ಕೆ ಬಿಡ್ಲಿಲ್ಲ. ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಸುಮಾರು 10 ಬಾಲ್ಗೆ 18 ರನ್ ಅನ್ನು ಕೂಡ ಅವರು ಗಳಿಸ್ತಾ ಹೋಗ್ತಾರೆ. ಸೊ ಆ ನಂತರ ಟಾಗೂರ್ಗೆ ಕೆಮ್ರಾನ್ ಗ್ರೀನ್ ಔಟ್ ಆಗ್ತಾರೆ. ಯಾವ ಓವರಲ್ಲಿ ಅಂದ್ರೆ ಅದು ಕೂಡ ಸ್ಲೋ ಬಾಲ್. ಟಾಗೂರ್ ಅವ್ರದ್ದು ಕೂಡ ಅದು ಕೂಡ ಸ್ಲೋ ಬಾಲ್. ಗುರ್ತಿಸ್ಕೋತಾರೆ, ಕೆಮ್ರಾನ್ ಗ್ರೀನ್ ಗುರ್ತಿಸ್ಕೊಂಡು ಹಿಂಗೆ ಕವರ್ ಮೇಲೆ ಕಟ್ ಮಾಡಕ್ ಹೋಗ್ತಾರೆ. ಅಲ್ಲೊಬ್ಬ ಫೀಲ್ಡರ್ ಇರ್ತಾರೆ. ಸೊ ಅಲ್ಲಿಗೆ ಔಟ್ ಆಗ್ತಕ್ಕಂಥದ್ದು ಕೆಮ್ರಾನ್ ಗ್ರೀನ್. ಸೊ ಆನಂತರ 10 ಓವರ್ಗೆ 120 ರನ್ ಇರುತ್ತೆ, 2 ವಿಕೆಟ್ ಹೋಗಿರ್ತವೆ. 10 ಓವರ್ 122 ರನ್ ತುಂಬಾ ಚೆನ್ನಾಗಿತ್ತು. ಈ ಸ್ಟಾರ್ಟಿಂಗ್ ಬಂದಿರತಕ್ಕಂತಹ ಸ್ಕೋರ್ ಅನ್ನ ನೋಡಿದ್ರೆ ಪವರ್ ಪ್ಲೇ ನಲ್ಲಿ 78-80 ರನ್ ಇತ್ತು. ಈ ಸ್ಕೋರ್ ಅನ್ನ ನೋಡಿದ್ರೆ 250 ಈಸಿಯಾಗಿ ಕ್ರಾಸ್ ಮಾಡಬಹುದಿತ್ತು. ಬಟ್ 10 ಓವರ್ ನಂತರ ಏನಾಗುತ್ತೆ, ನಮ್ಮ ರಹಾನೆ ಅವ್ರದ್ದು ನಮಗೆ ಗೊತ್ತಿದೆ, ಅವ್ರು ಏನಿದ್ರು ಒಳ್ಳೊಳ್ಳೆ ಕ್ಲಾಸ್ ಇದೆ, ಒಳ್ಳೊಳ್ಳೆ ಶಾಟ್ ಹೊಡೆದ್ರು, ಅದ್ರಲ್ಲಿ 2 ಮಾತೇ ಇಲ್ಲ. ಆದ್ರೆ ಪವರ್ ಪ್ಲೇ ನಲ್ಲಿ ಇರ್ತಕ್ಕಂತಹ ಸ್ಟ್ರೈಕ್ ರೇಟ್ ಪವರ್ ಪ್ಲೇ ಆದ ನಂತರ ರಹಾನೆ ಅವ್ರಿಗೆ ಇರಲಿಲ್ಲ. ಹಂಗಾಗಿ ಒಂದು 20 ರನ್ ಕಡಿಮೆ ಆಯ್ತು. ಆ ನಂತರ ನಮ್ಮ ರಿಂಕು ಸಿಂಗ್ ಕೂಡ ಅಷ್ಟೇ. ರಿಂಕು ಸಿಂಗ್ ಏನ್ ಮಾಡಿದ್ರು, ಅವ್ರ ಅಗ್ರೆಸಿವ್ ಆಟ ನೋಡ್ಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಸಿಂಗಲ್ ಆಡೋದು, 2D ಆಡೋದು, ಈ ರೀತಿ ಆಗ್ತಾ ಬಂತು. 21 ಬಾಲ್ಗೆ 33 ರನ್ ಹೊಡೆದ್ರು. ಆದ್ರೆ ಈ 220 ಗಡಿ ದಾಟ್ಲಿಕ್ಕೆ ಹೆಲ್ಪ್ ಮಾಡಿದ್ದೆ ರಘುವಂಶಿ. ಅವರು 29 ಬಾಲ್ಗೆ 51 ರನ್ ಗಳಿಸ್ತಾ ಹೋಗ್ತಾರೆ. ನೀವು ಇನ್ನೂ ಒಂದನ್ನ ಅಬ್ಸರ್ವ್ ಮಾಡಬಹುದು, ಟಾಗೂರ್ಗೆ ಟೋಟಲ್ 3 ಓವರಲ್ಲಿ 3 ವಿಕೆಟ್ ಬೀಳ್ತವೆ. ಫಸ್ಟ್ ಓವರ್ ತಗೋತಾರೆ, ಆಗ ಅಲೆನ್ ವಿಕೆಟ್ ತಗೋತಾರೆ. ಸೆಕೆಂಡ್ ಓವರ್ ಬರ್ತಾರೆ, ಕೆಮ್ರಾನ್ ಗ್ರೀನ್ ವಿಕೆಟ್ ಅನ್ನ ತೆಗೆದುಕೊಳ್ತಾರೆ, 2 ಸ್ಲೋ ಬಾಲ್ಗೆ. ಆ ನಂತರ ಏನಾಗುತ್ತೆ ಅಂದ್ರೆ ರಘುವಂಶಿನೂ ಕೂಡ ರಹಾನೆಯನ್ನು ಕೂಡ ಟಾಗೂರೇ ಔಟ್ ಮಾಡ್ತಕ್ಕಂಥದ್ದು. ಇಲ್ಲಿಗೆ ಇವ್ರ ಇನ್ನಿಂಗ್ಸ್ ಮುಕ್ತಾಯ ಆಗುತ್ತೆ 220ಕ್ಕೆ. ಬಟ್ ತಮಗೆ ಗೊತ್ತಿರಲಿ, ಎಂಐನಲ್ಲಿ ಮುಂಬೈ ಇಂಡಿಯನ್ಸ್ ಅಲ್ಲಿ ಒಬ್ಬ ಬೌಲರ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅವ್ರು ಯಾರು ಅಂದ್ರೆ ಗಜನ್ಪುರ್ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಮತ್ತೆ ಎಕ್ಸೈಟ್ಮೆಂಟ್ ಎರಡು ಇತ್ತಲ್ವಾ,
ಆ ಎಕ್ಸ್ಪೆಕ್ಟೇಷನ್ ಏನು ಮೋಸ ಮಾಡಲಿಲ್ಲ. 50 ಹೊಡೆಯೋದ್ರಲ್ಲೆಲ್ಲ ಹೊಡೆಸ್ಕೊಳ್ಳೋದ್ರಲ್ಲಿ ಸಫಲ ಆಗ್ತಾರೆ. 51 ರನ್ನು ಎಕ್ಸ್ಪೆಕ್ಟೇಷನ್ ಆಗಿತ್ತು, ಅದಕ್ಕೆ ಕರೆಕ್ಟಾಗಿ 51 ರನ್ನನ್ನು ಹೊಡೆಸ್ಕೊಂಡ್ರು. ಏನು ಮಾಡೋದು, ಬೌಲಿಂಗಲ್ಲಿ ಒಂದು ವಿಕೆಟ್ ಕೂಡ ಅವ್ರಿಗೆ ಬೀಳಲಿಲ್ಲ. ಆ ನಂತರ ಹಾರ್ದಿಕ್ ಪಾಂಡ್ಯ ಅವ್ರನ್ನ ತಾವು ಅಬ್ಸರ್ವ್ ಮಾಡಿರ್ಬೋದು, ಬುಮ್ರಾ ಬಾಲ್ ತೆಗೆದುಕೊಳ್ಳೋಕೆ ಹೋಗ್ತಾರೆ. ಐ ಥಿಂಕ್ 3ನೇ ಓವರ್ ಅಥವಾ 4ನೇ ಓವರು. ಹಾರ್ದಿಕ್ ಪಾಂಡ್ಯ ನಾನೇ ತಗೋತೀನಿ ಅಂತ ಅವರೇ ಬಾಲ್ ತಗೋತಾರೆ. ಒಂದು 26-27 ರನ್ ಹೊಡಿಸ್ಕೋತಾರೆ ಆ ಓವರು. ಸೊ ಹಾರ್ದಿಕ್ ಪಾಂಡ್ಯನು ಕೂಡ ಇವತ್ತು ಕೇವಲ 3 ಓವರ್ಗೆ 39 ರನ್ನನ್ನು ಕೊಡ್ತಾರೆ. 13 ಹೈಯೆಸ್ಟ್ ಇವರೇ ಕೊಟ್ಟಿದ್ದು. ಅಲ್ಲಿಗೆ ಗಜನ್ಪುರ್ ಮತ್ತು ಪಾಂಡ್ಯ, ಬೋಲ್ಟು ಏನು ಅಂಥ ಪರ್ಫಾರ್ಮೆನ್ಸ್ ಇಲ್ಲ, 4 ಓವರಿಗೆ 38, 0 ವಿಕೆಟು. ಬಟ್ ರನ್ನನ್ನು 250ಕ್ಕೆ ಹೋಗೋದಕ್ಕೆ ರೆಸ್ಟ್ರಿಕ್ಷನ್ ಮಾಡಿದ್ದು 2. ಒಂದು ರಹಾನೆ ಅವ್ರದ್ದು ಸ್ವಲ್ಪ ಡೀಪ್ ಆಯಿತು ಸ್ಟ್ರೈಕ್ ರೇಟು ಬರ್ತಾ. ಆ ನಂತರ ನಮ್ಮ ಠಾಗೂರ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, 3 ವಿಕೆಟ್ ತಗೋತಾರೆ. ಕೊನೆಗೆ ಒಂದು ಸ್ವಲ್ಪ ರನ್ ಹೋಗಿ 39 ಆಗುತ್ತೆ ಅವರು, ಬಟ್ 3 ವಿಕೆಟನ್ನು ತೆಗೆದುಕೋತಾರೆ. ಇಲ್ಲಿಗೆ ಒಂದು ಸೈಡ್ ಮುಗೀತು. ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗುತ್ತೆ ನೋಡಿ. ಬ್ಯಾಟಿಂಗ್ ಆರ್ಭಟ. ರೋಹಿತ್ ಶರ್ಮಾ ಹಿಂದಿನಂತೆ ಫಿಟ್ ಆಗಿ, ಲೀನ್ ಆಗಿ, ಸಣ್ಣಗೆ, ತುಂಬ ಸಣ್ಣ ಆಗಿ ಬಂದಿರತಕ್ಕಂಥದ್ದು. ಬಂದ ತಕ್ಷಣವೇ ಅವರು ಕೂಡ 1 ಓವರ್ ನೋಡ್ತಾರೆ. ಆ ನಂತರ 6-4 ಅನ್ನ ಶುರು ಮಾಡ್ತಾರೆ. 3 ಓವರ್ 1 ಬಾಲ್ಗೆ ಒಂದು ಕವರ್ ಮೇಲೆ ಹೊಡೆದು 6 ನಾನು ನಿಮ್ಗೆ ಹೇಳಿದೆ. ಆ ನಂತರ 5.1 ಓವರ್ಗೆ ತ್ಯಾಗಿಗೆ ಒಂದು ಮಾಡ್ದಲ್ಲ, ಅದು ಬೆಸ್ಟ್ ಶಾಟ್, ಅದು ಕೂಡ ಪಿಕಪ್ ಶಾಟ್ ಹೊಡಿತಾರೆ ಆಫ್ ಸೈಡ್ ಆಗಿ. ಸೊ ಇವರು 4.1 ಬಾಲ್ಗೆ 50 ಮಾಡ್ತಾರೆ, 53 ಹೊಡಿತಾರೆ. ಅದೇ KKRನವರು 3.5 ಬಾಲ್ಗೆ 2 ಬಾಲ್ಗೆ ಅಷ್ಟೇ ಕಡಿಮೆ ಇರುತ್ತೆ, ಅದಕ್ಕೆ ಹೊಡೆದಿರ್ತಾರೆ. ಪವರ್ ಪ್ಲೇನ ಕಂಪ್ಯಾರಿಸನ್ ಮಾಡ್ತಾ ಬಂದರೆ ಅವ್ರು ಏನು 78ಕ್ಕೆ ಫ್ಯಾಬಿನ್ ಅಲ್ಲೇ ಔಟ್ ಆಗಿರ್ತಾರಲ್ಲ, ಇವ್ರು ಯಾರು MIನವರು 80ಕ್ಕೆ 0, 1 ವಿಕೆಟ್ ಕೂಡ ಬೀಳಲ್ಲ. ಇಲ್ಲಿ ಪವರ್ ಪ್ಲೇ ಮುಗಿದ ನಂತರ ನಮ್ಮ ರೋಹಿತ್ ಶರ್ಮಾ ಇರ್ಬೋದು, ರಿಕಲ್ಟನ್ ಆಗಿರ್ಬೋದು, ಎಂಥ ಪಾರ್ಟ್ನರ್ಶಿಪ್ ಅಂದರೆ 23 ಬಾಲ್ಗೆ 50 ಹೊಡಿತಾರೆ ರೋಹಿತ್ ಶರ್ಮಾ, 24 ಬಾಲ್ಗೆ ರಿಕಲ್ಟನ್ 50 ಹೊಡಿತಾರೆ. 220 ಚೇಸಿಂಗ್ ಮಾಡಬೇಕಾದ್ರೆ ಇದಕ್ಕಿನ್ನ ಸ್ಟಾರ್ಟ್ ಬೇಕಾ ತಮಗೆ, ಇದಕ್ಕಿನ್ನ ಓಪನಿಂಗ್ ಬೇಕಾ? ಇವರು 10 ಓವರ್ಗೆ ಅವರು 120 ಹೊಡೆದಿರ್ತಾರೆ, 2 ವಿಕೆಟ್ ಹೋಗಿರುತ್ತೆ KKR ಅವರು. ಅದೇ ಇವರು 10 ಓವರ್ಗೆ 122 ಹೊಡಿತಾರೆ. ಅಂದರೆ ಇದು ತುಂಬ ಕ್ಲೋಸ್ ಆಗಿ ಹೋಗ್ತಿರುತ್ತೆ, ಮ್ಯಾಚ್ ತುಂಬ ಕ್ಲೋಸ್ ಆಗಿ ಹೋಗ್ತಿರುತ್ತೆ. ಎನಿ ಟೈಮ್ KKRನವರು ಕಂಬ್ಯಾಕ್ ಮಾಡೋ ಸಾಧ್ಯತೆ ಇತ್ತು. ಆದರೆ KKR ಕಂಬ್ಯಾಕ್ ಮಾಡ್ಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ ಅವ್ರದ್ದು ಕಂಪ್ಲೀಟ್ ಬೌಲಿಂಗ್ ಸ್ಟ್ರಾಂಗ್ ಇರೋದೇ ಸ್ಪಿನ್, ಅದು ಬಿಟ್ಟರೆ ಫಾಸ್ಟ್ ಅಂತೂ ಸ್ಟ್ರಾಂಗ್ ಇಲ್ಲವೇ ಇಲ್ಲ. ಸೊ ಆ್ಯಸ್ ಇಟ್ ಈಸ್ 8 ಓವರ್ಗೆ ಏನಿಲ್ಲ ಅಂದರೂ ಒಂದು 50 ರನ್ನ, ಒಂದು 55 ರನ್ ಕೊಡ್ತಾರೆ, ಒಂದು 3-4 ವಿಕೆಟ್ ತೆಗೆದುಕೊತಾರೆ, ಆಗ ಕಟ್ ಆಗ್ತಾರೆ ಅಂತೇಳಿ ಎಲ್ಲರೂ ಭಾವಿಸಿದ್ರು ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್. ಆದರೆ ಅವ್ರು 8 ಓವರು ಫುಲ್ ಮಾಡ್ಲಿಕ್ಕೆ ಆಗಲಿಲ್ಲ. 7 ಓವರ್ ಮಾಡ್ತಾರೆ, 78 ರನ್ನನ್ನು ಕೊಡ್ತಾರೆ. ಅದರಲ್ಲಿ ಚಕ್ರವರ್ತಿ 4 ಓವರಿಗೆ 48, ಸುನಿಲ್ ನಾರಾಯಣ್ 3 ಓವರಿಗೆ 30 ರನ್ನು. ಚಕ್ರವರ್ತಿಗೆ 0 ವಿಕೆಟು. ವರುಣ್ ಚಕ್ರವರ್ತಿಯನ್ನು ಗಮನಿಸ್ತಾ ಇದ್ರೆ ಅವರು ವರ್ಲ್ಡ್ ಕಪ್ ಸಮಯದಿಂದನೂ ಕೂಡ ಅಷ್ಟೇ ಅವ್ರ ಕಾನ್ಫಿಡೆನ್ಸ್ ಲೋ ಆಗ್ತಾ ಬರ್ತಾ ಇದೆ. ಯಾಕೆಂತ ಗೊತ್ತಿಲ್ಲ, ವರ್ಲ್ಡ್ ಕಪ್ಪಿಂದನೂ ಕೂಡ ಸ್ವಲ್ಪ ವರ್ಲ್ಡ್ ಕಪ್ ನೀಟಾಗಿ ಆಗಲಿಲ್ಲ ಅವ್ರಿಗೆ, ಹಂಗಾಗಿ ಆ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು. ಆದರೆ ನೀವು ಮುಂಬೈನವ್ರನ್ನ ನೋಡ್ಬೋದಿತ್ತು, ವರ್ಲ್ಡ್ ಕಪ್ಪಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಅಲ್ಲಿ ತುಂಬ ಪ್ಲೇಯರ್ಸ್ ಇದರಿಂದ ತುಂಬ ಚೆನ್ನಾಗಿತ್ತು. ಮತ್ತು ಪೊಲಾರ್ಡ್ ಅವರು ಕೂಡ ಹೇಳಿದ್ರು 250 260 ಹೊಡಿದ್ರಿ ನಾವು ರೆಡಿ ಇದ್ದೀವಿ ಅಂತ ಹೇಳಿದರು. ಅದನ್ನು ಬಿಟ್ಟರೆ ಎಲ್ಲರ ಒಂದು ಕಣ್ಣು ಯಾರ ಮೇಲಿತ್ತು ಅಂದರೆ ಬ್ಲೆಸ್ಸಿಂಗ್ ಮುಜರಾಬಾನಿ. ಹೊಸತಿ RCB ಅವ್ರು ತೆಗೆದುಕೊಂಡಿದ್ರು, ಅದು ಕೂಡ ಯಾರೊಬ್ಬರು ಇಂಜುರಿ ಆಗಿದ್ದಕ್ಕೆ. ಸೊ ಈ ಸರ್ತಿ ಅವರು ಇಟ್ಕೊಳ್ಳೋ ಆಗಿರಲಿಲ್ಲ ಅಕಾರ್ಡಿಂಗ್ ಟು ರೂಲ್. ನಂತರ ಅವ್ರ ಮೇಲೆ ಎಲ್ಲರೂ ಕಣ್ಣಿತ್ತು. ಆದರೆ ಮುಜರಾಬಾನಿ ಏನಿದ್ರೆ 3 ಓವರ್ಗೆ 34 ರನ್ ಕೊಡ್ತಾರೆ, 0 ವಿಕೆಟ್. ವೈಭವ್ ಹರಾರನು ಕೂಡ 52 ರನ್ ನೋಡಿಸ್ಕೋತಾರೆ. ಇಬ್ಬರು ಬೌಲರ್ ಇವತ್ತು 50 ಮಾಡಿದ್ದಾರೆ. ಅವ್ರ ಕಡೆ ಮುಜಫರ್, ಅವರು ವೈಭವ್ ಹರಾರ. ಅವ್ರ ಕಡೆ ಏನು ಅಂದರೆ ಗಜನ್ಫರ್ ಅವರು ಹೊಡೆಸ್ಕೋತಕ್ಕಂಥದ್ದು. ಸೊ ಇದಾದ ನಂತರ ತಮಗೇನು ಹೇಳ್ಬೇಕು ಅಂದರೆ ಇವರ ಟೋಟಲ್ ಸ್ಕೋರನ್ನು ನೋಡ್ತಾ ಬಂದರೆ 81 ರನ್ನ ಬರೆಸ್ತಾರೆ ರಿಕಲ್ಟನ್. ರೋಹಿತ್ ಶರ್ಮಾ ಒಂದು 78 ರನ್ನನ್ನು ಹೊಡಿತಾರೆ. ಸೂರ್ಯಕುಮಾರ್ ಆ್ಯಸ್ ಇಟ್ ಈಸ್ ಅವರು 8 ಬಾಲ್ಗೆ 16 ಇಷ್ಟನ್ನು ಹೊಡಿತಾರೆ. ತುಂಬ ಚೆನ್ನಾಗಿ ಅನಿಸಿದ್ದೇನು ಅಂದರೆ ಇಲ್ಲಿ ಫ್ಯಾನ್ಸ್ಗೆ ರೋಹಿತ್ ಶರ್ಮಾ ಅವರ ವಿಂಟೇಜ್ ಹಳೇ ರೋಹಿತ್ ಶರ್ಮನನ್ನು ನೋಡಿರ್ತಕ್ಕಂಥ ಒಂದು ಅಭ್ಯಾಸ. ಇನ್ನೊಂದು ಹೇಳಬೇಕು ಅಂದರೆ ಅವ್ರೇನು ಕಳೆದ ಒಂದು 5 ವರ್ಷದಲ್ಲಿ ಇದೇ ಬ್ಯಾಟಿಂಗ್ ಶೈಲಿ ಇದ್ದರೂ ಕೂಡ ಇವತ್ತಾಡಿರ್ತಕ್ಕಂಥ ಕ್ರಿಕೆಟಿಂಗ್ ಶಾಟ್, ಅವರಲ್ಲಿರ್ತಕ್ಕಂತಹ ಒಂದು ಎನರ್ಜಿ ಪವರ್ ಆಗ ಕಾಣಿಸಿರಲಿಲ್ಲ. ಅದೇನು ಹೇಳ್ತಾರಲ್ಲ, ಮರ ಮುಪ್ಪಾದರೂ ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪೆ ಅಂತಕ್ಕಂಥದ್ದು. ಆ ರೀತಿಯ ಒಂದು ವಯಸ್ಸಾಗಿರ್ಬೋದು, ಅದರ ಎಕ್ಸ್ಪೀರಿಯೆನ್ಸ್ ಬೆಳೆದಿದೆ. ಮತ್ತು ಅದ್ರ ಜೊತೆಗೆ ಈಗ ಯಂಗ್ಸ್ಟರ್ಗೆ ಹೋಲಿಕೆ ಮಾಡ್ತಕ್ಕಂತಹ ಫಿಟ್ನೆಸ್ಸನ್ನು ಅವ್ರು ಇಳಿಸಿರ್ತಕ್ಕಂಥದ್ದು. ತುಂಬ ಹಾರ್ಡ್ ವರ್ಕ್ ಮಾಡಿ ತಮ್ಮ ತೂಕವನ್ನು ಇಳಿಸಿರ್ತಕ್ಕಂಥದ್ದು ತಮ್ಮ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಆನಂತರ ಇನ್ನೂ ಒಂದು ಏನು ಹೇಳ್ಬೇಕಿಲ್ಲಿ ಅಂದರೆ KKRನ ಸೋಲಿಗೆ ಕಾರಣ ಆಗಿದ್ದು ಅವರ ಫೀಲ್ಡಿಂಗು. 2 ಕ್ಯಾಚ್ ಡ್ರಾಪ್ ಆಗುತ್ತೆ ರಿಕಲ್ಟನ್ಗೆ. ಇನ್ ಕೇಸ್ ರಿಕಲ್ಟನ್ಗೆ ಕ್ಯಾಚ್ ಡ್ರಾಪ್ ಆಗಿದ ತಕ್ಷಣ 3 6 ಹೊಡಿತಾರೆ. ಹಿಂದಿನ ಓವರ್ನ ಒಂದು ಲಾಸ್ಟ್ ಬಾಲ್ 6 ಆಗುತ್ತೆ, ಕ್ಯಾಚ್ ಆಗಿ ಇನ್ನೊಂದು ಓವರಲ್ಲಿ ಫಸ್ಟ್ 2 ಬಾಲ್ 6 ಹೋಗುತ್ತೆ. ಒಂದು 20-30 ರನ್ ಕ್ವಿಕ್ಕಾಗಿ ಒಂದು 4-5 ಬಾಲಿಗೆ ಬರ್ತವೆ.
ಅದೇನಾದರೂ ಕ್ಯಾಚ್ ವಿಕೆಟ್ ಅಂತ ಹಿಡಿದಿದ್ರೆ 10 ಓವರ್ಗೆ ಅರೌಂಡ್ ಒಂದು 100 ಇರೋದು, ಅದು 100ಗಿಂತ ಕಮ್ಮಿ ಇರೋದು. ಸೊ ನಂತರ ಇನ್ನೂ ಒಂದು ಕ್ಯಾಚ್, 2 ಕ್ಯಾಚು ಕೂಡ ಅವ್ರದ್ದು ಮಿಸ್ ಆಗುತ್ತೆ. ಹಾಗೆ ಒಂದು ಪ್ರಯತ್ನ ಪಡೋದಿತ್ತು. ಇನ್ನು 10 ಓವರ್ಗೆ 120 ಇತ್ತು, ಒಂದು 4-5 ಓವರು ಸ್ಪಿನ್ನರ್ದಿತ್ತು, ಚಕ್ರವರ್ತಿದು ಮತ್ತು ಸುನಿಲ್ ನರೇನ್ ಅವ್ರದ್ದು. ಏನಾದರೂ ಆ ಕ್ಯಾಚನ್ನು ಬೇಗ ಎತ್ಕೊಂಡಿದ್ರೆ ಇವರಿಬ್ರು ಕಂಬ್ಯಾಕ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇತ್ತು. ಅದನ್ನು ನೋಡ್ಬೋದು. ಮತ್ತು ಅದನ್ನು ಬಿಟ್ಟರೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ, ರನ್ ರೇಟ್ ಏನು ಕುಸಿತ ಆಯ್ತಲ್ವಾ, ಸ್ಟ್ರೈಕ್ ರೇಟ್ ಏನು ಕುಸಿತ ಆಯ್ತಲ್ವ KKR, ಅದು ಕೂಡ ಒಂದು ಸೋಲಿ ಕಾರಣ. ಇನ್ನೊಂದು ಇವರು ಯಾವ ಸ್ಪಿನ್ನರ್ಗೆ ಹೊಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಲೆಗ್ ಸೈಡಿಂದ ಬಂದಾಗ್ತಾಯಿದ್ರು ಸುನಿಲ್ ನರೇನ್ ಅವರು, ಸ್ವಲ್ಪ ಆ ಕಡೆ ಚೇಂಜ್ ಮಾಡಿದರೆ, ಆಫ್ ಸೈಡಿಂದ ಬಂದಾಕಿದ್ರೆ, ಆಮೇಲೆ ಹಾಕಿದ್ರು ಒಂದು 3-4 ಸಿಕ್ಸ್ ಹೊಡೆಸ್ಕೊಂಡ್ಮೇಲೆ ಮುಂಚೆನೇ ಅದು ಮಾಡಿದರೆ ಮೇ ಬಿ ಒಂದು ವಿಕೆಟ್ ಬರೋದು ಅಥವಾ ರನ್ ಸ್ಕೋರ್ ಕಡಿಮೆ ಆಗಿರೋದು. ಸೊ ಅದನ್ನು ಬಿಟ್ಟರೆ ಇನ್ನೇನಿಲ್ಲ. MI ಮತ್ತು KKR ಒಳ್ಳೆ ಮ್ಯಾಚ್ ಇತ್ತು. ನೆನ್ನೆನೂ ಕೂಡ ಅಷ್ಟೇ, ನಮ್ಮ RCB ವರ್ಸಸ್ SRH ಏನಿದೆಲ್ಲ ಅದು ಕೂಡ ಒಳ್ಳೆ ಮ್ಯಾಚ್ ಆಯಿತು. 2 ಮ್ಯಾಚ್ ಕೂಡ ಹೋಮ್ ಗ್ರೌಂಡ್ ಗೆದ್ದಿರ್ತಕ್ಕಂಥದ್ದು, 2 ಕೂಡ ಚೇಸಿಂಗ್ ಬಿದ್ದಿರ್ತಕ್ಕಂಥದ್ದು. ಮತ್ತು ಇನ್ನೊಂದೇನೆಂದರೆ ಈ IPL ಅಲ್ಲಿ 200 ಪಾರ್ ಸ್ಕೋರು ಅಲ್ಲ, ಮಿನಿಮಮ್ 230-240 ಆದರೆ ವಿನ್ನಿಂಗ್ ಸ್ಕೋರ್ ಅಂತ ಹೇಳ್ಬಹುದು. ಓಕೆ ಬಾಯ್, ಸಿ ಯು, ಟೇಕ್ ಕೇರ್. ನಾಳೆ ನಿಮಗೆ ಸಿಗ್ತಾ ಹೋಗ್ತೀನಿ. ನಾಳೆ ಯಾವ ಮ್ಯಾಚ್ನ ಪ್ರಿವ್ಯೂವನ್ನು ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ನಿಮಗೆ ಪ್ರೈಮ್ ಡಗೌಟ್ ಶೋನಲ್ಲಿ ತೋರಿಸ್ತಾ ಇದ್ದೀವಿ. ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್.